ಸಂಕ್ರಾಂತಿ ಹಬ್ಬದಂದು ಹರಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವನ್ನ ಮಾಡ್ತೇವೆ. ಹರ ಅಂತಂದ್ರೆ ಉತ್ಸಾಹ, ಹರ ಅಂತಂದ್ರೆ ಹುಮ್ಮಸ್ಸು. ಹಿಂದೆ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ಹರ ಹರ ಮಹಾದೇವ ಅನ್ನುವಂಥ ಜೈಕಾರ ಜೊತೆಗೆ ಹೋಗ್ತಾ ಇದ್ರು. ವಿಜಯೋತ್ಸವ ಆಗುವ ಸಂದರ್ಭದಲ್ಲಿ, ವಿಜಯೋತ್ಸವ ಕಡೆಗೆ ಹೋಗುವ ಸಂದರ್ಭದಲ್ಲಿ ಈ ಘೋಷಣೆ ಜೊತೆಗೇನೆ ಆರಂಭ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಹರ ಜಾತ್ರೆಯ ಉದ್ದೇಶ ಜನಜಾಗೃತಿಯನ್ನ ಮಾಡೋದು ಅಂತ. 2020ರಿಂದ ಆರಂಭವಾದಂಥ ಈ ಹರ ಜಾತ್ರೆ, ಅದರಲ್ಲಿ 2 ವರ್ಷ ಕೋವಿಡ್ ಇರೋದ್ರಿಂದ ಬಹಳ ಸಾಂಕೇತಿಕವಾಗಿ ನಾವು ಅದನ್ನು ಮಾಡಿದ್ದೀವಿ. ಆದರೆ 2020ರಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದೊಂದು ವರ್ಷ ಒಂದೊಂದು ಥೀಮ್ ಇಟ್ಟುಕೊಂಡು ನಾವು ಹರ ಜಾತ್ರೆಯನ್ನು ಮಾಡ್ತೇವೆ. ಒಂದು ವರ್ಷ 2022ನೇ ಇಸ್ವಿಯಲ್ಲಿ ಸುಮಾರು 6,000 ಯುವಕ ಯುವತಿಯರಿಗೆ ಉದ್ಯೋಗ ಮೇಳವನ್ನು, ಬೃಹತ್ ಉದ್ಯೋಗ ಮೇಳವನ್ನು ಮಾಡೋದ್ರ ಮೂಲಕ ಅವ್ರಿಗೆ ಉದ್ಯೋಗವನ್ನು ಕೊಡುವಂಥದ್ದು, ಆರೋಗ್ಯ ಮೇಳಗಳನ್ನು ಮಾಡುವಂಥದ್ದು. ನಮ್ಮ ಸಮುದಾಯ ಕೃಷಿ ಪ್ರಧಾನವಾಗಿರುವಂಥ ಸಮುದಾಯ, ಈ ಕೃಷಿ ಮೇಳಗಳನ್ನು ಮಾಡುವಂಥದ್ದು. ವರ್ಷ ವರ್ಷ ವಿಭಿನ್ನವಾಗಿ ಏನಾದರೂ ರಚನಾತ್ಮಕವಾಗಿ, ಜಾತ್ರೆ ಅಂತಂದರೆ ಕೇವಲ ತೇರು ಎಳೆಯುವುದು ಅಂತಲ್ಲ, ಅದು ಧಾರ್ಮಿಕ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹರ ಜಾತ್ರೆ ಆರಂಭವಾಗಿದೆ. ಈ ವರ್ಷ ಪ್ರಮುಖವಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವದ ಸಮಾರೋಪ ಸಮಾರಂಭ ಇದೆ. 2024ನೇ ಇಸ್ವಿಗೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ 200 ವರ್ಷ ಆಗಿತ್ತು. ಅದನ್ನು ನಾವು ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲಿರುವಂಥ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಮುಂಭಾಗದಲ್ಲಿ ವಿಜಯೋತ್ಸವನ ಆಚರಣೆ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದೀವಿ. ಈಗ ಮೊನ್ನೆ ಅಕ್ಟೋಬರ್ 23ರಂದು 2 ದಿನಗಳ ಕಾಲ ಕೇಂದ್ರ ಸರ್ಕಾರ ಬೃಹತ್ತಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಚೆನ್ನಮ್ಮನ 200 ರೂಪಾಯಿಯ ನಾಣ್ಯವನ್ನು ಬಿಡುಗಡೆ ಮಾಡುವ ಮೂಲಕ ಚೆನ್ನಮ್ಮನಿಗೆ ಬಹುದೊಡ್ಡ ಗೌರವವನ್ನು ಸಲ್ಲಿಸಿತ್ತು. ಆ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೀವಿ, ಈ ಥರ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಅದೇ ರೀತಿ ಮಾಡಿದರು. ಹಾಗಾಗಿ ಆ ಕಾರ್ಯಕ್ರಮ, ಅದೇ ಮುಂದುವರೆದಂಥ ಕಾರ್ಯಕ್ರಮವನ್ನು ಹರಿಹರ ಪೀಠದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವ ಸಮಾರಂಭ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಬಿಡುಗಡೆ ಮಾಡಲಿಕ್ಕೆ ಮತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸಚಿವರಂಥ ಪಿ ಸೋಮಣ್ಣವರು ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಈ ಚೆನ್ನಮ್ಮನ ಅಂದರೆ 2007ನೇ ಇಸ್ವಿಯಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಅನಾವರಣ ಆದ ಮೇಲೆ ಸಂಸತ್ ಭವನದಲ್ಲಿ ಮತ್ತೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರಲಿಲ್ಲ. ಆದರೆ ಪಿ ಸೋಮಣ್ಣವರು ಮುತುವರ್ಜಿಯಿಂದ ಅದನ್ನು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದರು. ಮೊನ್ನೆ ಕೇಂದ್ರ ಸರ್ಕಾರ ಸುಮಾರು 2,000 ಜನಗಳನ್ನು ಸೇರಿಸಿ ಸಾಕಷ್ಟು ಅದ್ಭುತವಾಗಿ ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದರು. ಅದರ ಸಮಾರೋಪ ಸಮಾರಂಭನ ಹರಿಹರ ಪೀಠದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಫಸ್ಟ್ ಟೈಮ್ ಹರಪೀಠದಲ್ಲಿ ವೀರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ನಾವು ಯಾವುದೇ ರೀತಿ ಪ್ರಶಸ್ತಿಗಳನ್ನು ಮಾಡಿರಲಿಲ್ಲ. ಆದರೆ ಫಸ್ಟ್ ಟೈಮು ದ್ವಿಶತಮಾನ ವಿಜಯೋತ್ಸವ ಈ ಸಂದರ್ಭದಲ್ಲಿ ಈ ವರ್ಷದಿಂದ ಇನ್ನು ನಿರಂತರವಾಗಿ ಒಬ್ಬರಿಗೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಜೊತೆಗೆ ನಮ್ಮ ಪೀಠದ ಮೂಲ ಕರ್ತೃಗಳಾಗಿರುವಂತಹ ಮಹಾಂತ ಸ್ವಾಮೀಜಿಯವರು ಲಿಂಗೈಕ್ಯರಾಗಿ 13 ವರ್ಷ ಆಗಿದೆ. ಅವರ ಪುಣ್ಯ ಸ್ಮರಣೋತ್ಸವ ಮತ್ತು ಸಂಕ್ರಾಂತಿಯ ವೈಭವ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ಧಾರ್ಮಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಶ್ರೀಪೀಠದಲ್ಲಿ ನಡೀತವೆ. ಹಾಗಾಗಿ ಈ ಭಾಗದ ಬಹಳಷ್ಟು ಜನ ಭಕ್ತರು ಪ್ರತಿ ವರ್ಷದಿಂದ ವರ್ಷಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಪತ್ರಿಕಾಗೋಷ್ಠಿ ಮೂಲಕ ಮತ್ತು ಭಕ್ತರನ್ನ ಕೂಡಿಸಿ ಒಂದು ಸಭೆಯನ್ನು ಮಾಡುವ ಮೂಲಕ ಅವ್ರನ್ನ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಮಾಧ್ಯಮದ ಮೂಲಕ ಎಲ್ಲ ಭಕ್ತರಿಗೆ ಆಹ್ವಾನವನ್ನು ಕೊಡ್ತೇವೆ. ತಾವೆಲ್ಲ ಹರ ಜಾತ್ರೆಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ತಾರೆ. ಇಸ್ವಿಯಲ್ಲಿ ಅಂದೇನು ವೀರಪ್ಪ ಮೊಯ್ಲಿಯವರು ಇದ್ರಲ್ಲ, ಆವಾಗನೇ ಅವ್ರ ಆಲೋಚನೆ ಏನಿತ್ತು, ಈ ಪರ್ಸೆಂಟೇಜ್ ಹೆಚ್ಚು ಮಾಡ್ಬೇಕಂತಿತ್ತು. ಈಗ ನಾವು ನೀವು ಆಲೋಚನೆ ಮಾಡ್ಬೇಕು. ಈಗ ಮೀಸಲಾತಿ ಪ್ರಮಾಣ ಏನಿದೆ, ಈಗ 56% ಇದೆ. ಈಗ 46%, 44 ಏನು ಉಳಿದದಲ್ಲ, ಆ 44ರಲ್ಲಿ ಯಾರು ಬಂದಾರೆ? ಇದರಲ್ಲೇ ಎಲ್ಲರೂ ಬಂದ್ಬಿಟ್ರಿ. ಈಗ ರಾಜ್ಯದಲ್ಲಿ ಎಲ್ಲರೂ ಮೀಸಲಾತಿ ಅನುಭವಿಸಿರು. ಯಾವ ಸಮುದಾಯ ಈಗ ಎಲ್ಲರೂ ಮೀಸಲಾತಿ ಬಂದಾಗ ಆ 44% ಯಾರಿಗೆ? EWS 10 ಬರ್ತತ್ರಿ. ಈಗ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ ಬಂದಿದೆ, ಅದು 10 ಬಂತಂದ್ರೆ 66 ಆಗಿಬಿಡ್ತದೆ. ಇನ್ನು ಯಾರು ಉಳಿದ್ರು? ಮೀಸಲಾತಿ ಹೊರತಾದವ್ರು ಯಾರು? ಎಲ್ಲರೂ ಬಂದ್ರಲ್ಲ, ಕೊಡಿಸ್ತಾ ಇದ್ದೀವಿ. ಈಗ ಕೇಂದ್ರದ OBC ಏನು ಇಲಾಖೆ ಇತ್ತಲ್ಲ, ಇದು ಒಮ್ಮೆಲೆ ಯಾವುದೂ ಆಗೋದಿಲ್ಲ. ಇದು ನಾವು ಶುರು ಮಾಡಿದ್ದೆ. ಈಗ ಸೆಂಟ್ರಲ್ OBCಯನ್ನು ಈಗ ಶುರು ಮಾಡಿದ್ದೇವೆ. ಅದಕ್ಕೆ ಪಿಟಿಷನ್ ಹಾಕಿದ್ದೇವೆ.
2021ನೇ ಇಸ್ವಿಯಿಂದ ಅಲ್ಲಲ್ಲ ಒಂದು ನಿಮಿಷ, ಮೀಸಲಾತಿ ಯಾವತ್ತು ನಮ್ದು ವಿಚಾರ ಒಂದೇ ಇದೆ. ಡೇ ಒನ್ನಿಂದ ಕಾರಣಾತ್ಮಕವಾಗಿ ನಾವೇನು ಮಾಡಬೇಕು ಅದನ್ನು ಈಗಾಗಲೇ ಮಾಡ್ತಾ ಇದ್ವಿ ನಾವು. ಒಂದು ಕೇಂದ್ರದ OBC ಮೀಸಲಾತಿ ಸಿಗಬೇಕು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸುಮಾರು 900 ಪುಟಗಳ ದಾಖಲಾತಿಯನ್ನು ಕೊಟ್ಟು ಕೇಂದ್ರದ ಹಿಂದುಳಿದ ವರ್ಗ ಕಾಯಕ್ಕೆ ಹೋಗಿ ಅಲ್ಲಿ 16 ಗಂಟೆ ನಮ್ಮ ವಕೀಲರ ಜೊತೆಗೆ ನಮ್ಮ ವಾದವನ್ನು ಮಂಡಿಸಿ ಈಗಾಗಲೇ ಆ ಫೈಲು ರಾಜ್ಯ ಸರ್ಕಾರ ಹತ್ತಿರ ಇದೆ. ರಾಜ್ಯ ಸರ್ಕಾರ ಅದನ್ನು ಕ್ಯಾಬಿನೆಟ್ ಇಟ್ಟುಕೊಂಡು ಅದನ್ನು ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದರೆ ಕರ್ನಾಟಕದಂಥ ಎಲ್ಲ ಲಿಂಗಾಯತರಿಗೆ, ಎಲ್ಲ ಒಳಪಂಗಡಗಳಿಗೆ ಕೇಂದ್ರದ OBC ಮೀಸಲಾತಿ ಸಿಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸರ್ಕಾರ ಕೂಡ ಸಕಾರಾತ್ಮಕ ಸ್ಪಂದಿಸ್ತಾ ಇದೆ. ಅದರಿಂದ ಯಾವ ಸಮುದಾಯಕ್ಕೂ ಅನ್ಯಾಯ ಆಗೋದಿಲ್ಲ. ಕೇಂದ್ರದ OBC ಮೀಸಲಾತಿ ಕೊಟ್ಟರೆ ಅದೇ ಒಂದು ಇದು ಸಂವಿಧಾನ ಅಂತಂದ್ರೆ ಅನುದಾನ ಅಲ್ಲ, ಇದು ಸಾಂವಿಧಾನಿಕವಾದ ಹಕ್ಕು. ಇದು ಸಂವಿಧಾನಕ್ಕೆ ಹಕ್ಕು ಕೊಡಬೇಕು ಅಂತಂದ್ರೆ ಕಾರಣಾತ್ಮಕವಾಗಿ ನಾವು ಅದನ್ನ ಫೈಟ್ ಮಾಡಬೇಕು. 2 ಥರ ಮೀಸಲಾತಿ ಇದೆ. ಒಂದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಮೀಸಲಾತಿ ಬೇರೆ, ಇನ್ನೊಂದು ಕೇಂದ್ರ ಸರ್ಕಾರದ ಮೀಸಲಾತಿ ಬೇರೆ. ಇದು 2A ಮತ್ತು 2D ಮೀಸಲಾತಿಯನ್ನು 2D ಮತ್ತು 2C ಮೀಸಲಾತಿಯನ್ನು ಕೊಟ್ಟಲ್ಲ. ಕೊಟ್ಟಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕೊಟ್ಟರು. 15% ಇತ್ತು, 17% ಮಾಡಿದ್ರು. ಎಸ್ಟಿಗಳಿಗೆ 3% ಇತ್ತು, ಅದನ್ನು 7% ಮೀಸಲಾತಿಯನ್ನು ಮಾಡಿದ್ರಲ್ಲ. ಮಾಡಿದಾಗ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿಕೊಟ್ರು. ಮೊದಲು ರಾಜ್ಯದ ಮೀಸಲಾತಿ ಪ್ರಮಾಣ 50 ಇತ್ತು, ಈಗ ಸದ್ಯ ಕರ್ನಾಟಕದಲ್ಲಿ 56 ಇದೆ. 6% ಏನು ಮೀಸಲಾತಿ ಮಾಡಿದ್ರಲ್ಲ, SC/ST ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿ ಕೊಟ್ಟರು. ಮತ್ತು ಅದಕ್ಕೊಂದು ಸುಗ್ರೀವ ಆಜ್ಞೆಯನ್ನು ಹೊರಡಿಸಿದ್ರು. ಕಾರಣ ಒಂದು ರಕ್ಷಣೆಯನ್ನು ಕೊಟ್ಟು ಆ ಮೀಸಲಾತಿಯನ್ನು ಜಾರಿಗೆ ತಂದರು. ಆದರೆ ಈ 2D ಮತ್ತು 2C ಕೊಟ್ಟಾಗ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿ ಕೊಟ್ಟಿದ್ರೆ ಯಾರು ಕೋರ್ಟ್ ಹೋಗ್ತಿರ್ಲಿಲ್ಲ. 2Bಯಲ್ಲಿರುವಂಥ ಮೀಸಲಾತಿಯನ್ನು ತೆಗೆದು ಆ 4% ನಮಗೆ ಹಂಚಿದ್ರಲ್ಲ, ಅದಕ್ಕೆ 2Bಯಲ್ಲಿ ಇದ್ದವರು ಕೋರ್ಟ್ ಹೋಗಿದ್ದಾರೆ. ಕೋರ್ಟ್ ಹೋಗೋದ್ರಿಂದ ಅದು ನ್ಯಾಯಾಲಯದ ಕಟಕಟೆಯಲ್ಲಿದೆ. ಅದೇ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಯಾರು ಕೋರ್ಟ್ ಹೋಗೋ ಅವಶ್ಯಕತೆ ಬರ್ತಿರ್ಲಿಲ್ಲ. ಅವಾಗ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ಅದರ ಕೇಂದ್ರ OBC ಏನಿದೆ ಅಲ್ಲ, ಅದು ಈಗಾಗಲೇ ಲಿಂಗಾಯತ 12 ಒಳಪಂಗಡಗಳು ಸೆಂಟ್ರಲ್ OBC ಮೀಸಲಾತಿಯನ್ನು ಪಡ್ಕೋತಾ ಇದ್ದಾವೆ. ಉಳಿದೆಲ್ಲಗಳಿಗೆ ಕೊಡಬೇಕು ಅಂತ ನಮ್ಮ ಇದೆ. ಅದರಲ್ಲಿ ಪಂಚಮಸಾಲಿ ಸಹಿತ ಉಳಿದೆಲ್ಲ ಒಳಪಂಗಡಕ್ಕೆ 27% ಇದೆ. ಅದು ಮೆಡಿಕಲ್ ಸೀಟು, ನವೋದಯ ಕೇಂದ್ರ ವಿದ್ಯಾಲಯಗಳಲ್ಲಿ ಇರ್ಬೋದು, ಮತ್ತು ಮೆಡಿಕಲ್ ಸೀಟ್ ಪಡ್ಕೊಳ್ಳುವಲ್ಲಿ IFS, IAS, IPS ಆಗ್ಬೇಕಂತಂದ್ರೆ ನೀಟ್ ಪರೀಕ್ಷೆ ಬಿಡಲು ಈ ಮೀಸಲಾತಿ ಬಹಳ ಅನುಕೂಲ ಆಗುತ್ತೆ. ಆ ಕೇಂದ್ರದ OBC ಮೀಸಲಾತಿ ಪಡ್ಕೋಬೇಕು ಅಂತಂದ್ರೆ ಏನು ಇದೆ ಅಂತಂದ್ರೆ ಕ್ರೈಟೇರಿಯಾ, ಅವ್ರು ರಾಜ್ಯದಲ್ಲಿ OBCಲಿ ಇರಬೇಕು. ಈ ರಾಜ್ಯದಲ್ಲಿ ಲಿಂಗಾಯತರು OBCಲಿ ಇದ್ದಾರೆ, ನಾವೆಲ್ಲ OBC ಮೀಸಲಾತಿ ತೋತಾ ಇದ್ದೀವಿ. ಅದಕ್ಕೆ ಅವ್ರನ್ನ ಇದನ್ನ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಕನ್ವಿನ್ಸ್ ಮಾಡಿಕೊಂಡು ಅದನ್ನು, ಯಾಕಂದ್ರೆ ಇದು ಅಷ್ಟು ಆಗಿರೋದು ಇತ್ತಿತ್ತಲಾಗಿದ್ದು, ನಾವು ಕೂಡ ಫೈಟ್ ಮಾಡಿರೋದು ಸೆಂಟ್ರಲ್ OBC ಇತ್ತಿತ್ತಲಾಗಿ ಮಾಡಿರೋದು. ಅದಕ್ಕೆ ಈ ನಮ್ಮದು ಪಂಚಮಸಾಲಿನೂ 2008ನೇ ಇಸ್ವಿ ತನ ಗೆಜೆಟ್ನಲ್ಲಿ ಇರಲೇ ಇಲ್ಲ, ಹೆಸರೇ ಇರಲಿಲ್ಲ. ಇಷ್ಟೊಂದು ಬಹುದೊಡ್ಡ ಕಮ್ಯುನಿಟಿ ಕರ್ನಾಟಕದಲ್ಲಿ ಇದ್ರೂ ಜಾತಿ ಪಟ್ಟಿಯಲ್ಲಿ ಪಂಚಮಸಾಲಿ ಅಂತ ಹೆಸರೇ ಇರಲಿಲ್ಲ. 2009ರಲ್ಲಿ ಅಧಿಕೃತವಾಗಿದೆ. ಅದರ ತನ ಅಲ್ಲಿವರೆಗೆ ಆವಾಗನೇ ನಮಗೆ ಮೊದಲು ಎಲ್ಲ ವೀರಶೈವ ಲಿಂಗಾಯತ ಅಂತ ಇತ್ತು. ಲಿಂಗಾಯತ ಒಂದು ಬಹುದೊಡ್ಡ ಉಪಪಂಗಡ, ಪಂಚಮಸಾಲಿದು ಇರಲೇ ಇಲ್ಲ. 2009ರಲ್ಲಿ ಅಧಿಕೃತವಾಗಿ ಆಗಿದೆ ಅದು. ಮತ್ತು ಇವೆಲ್ಲ ಹೋರಾಟಗಳು ಅದು ಒಂದೇ ದಿನಕ್ಕೆ ಆಗುವಂಥದ್ದು ಅಲ್ಲ. ಕಾನೂನಾತ್ಮಕವಾಗಿ ಈಗ ಒಬ್ಬರು ಅದ್ರ ವಿರುದ್ಧ ಒಬ್ರು ಹೋಗೇ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ ಕಾನೂನು ಹೇಗಿದೆ ಅಂತ, ಅದರದಂತ ಸಿಸ್ಟಮ್ ಇದೆ. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಏನು ಮಾಡಬೇಕು, ಸ್ಲೋ ಸ್ಟಡಿ ಆ್ಯಂಡ್ ಸಕ್ಸಸ್ ಅಂತ ಒಂದು ಮಾತಿದೆ. ಸ್ಲೋ ಸ್ಟಡಿ ಸಕ್ಸಸ್ ಅಂತ. ನಾವು ವಿಚಾರ ಮಾತ್ರ ಸ್ಪಷ್ಟ ಹೇಳ್ತೇನೆ. ಹಿಂದೆ ಅದನ್ನು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ, ಇದು ಯಥಾವತ್ ನಾವು ಕಾಪಾಡ್ತೀವಿ ಅಂತ ಹೇಳಿ. ಈಗಿನ ಸರ್ಕಾರ ಆ ಮೀಸಲಾತಿನ ಒಪ್ಕೊಂಡಿಲ್ಲ. ಈಗ ನಾವು 3Bಯಲ್ಲೇ ಇದ್ದೀವಿ, 3Aಲ್ಲೇ ಇದ್ದೀವಿ, 2D 2C ಇಲ್ಲಿ. ಈಗ ಅದು ಹೇಳಕ್ಕೆ ಅಷ್ಟೇ ಇತ್ತು, ಅದು ಘೋಷಣೆ ಮಾಡಿದ್ರೆ ಅಷ್ಟೇ. ಅದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡಿಲ್ಲ, ನಿಮ್ಗೆ ಗೊತ್ತಿರಲಿ. ನಾವು ಅದನ್ನ ಎಲ್ಲ ಇದು ಬಂತಲ್ಲ, ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಇದ್ದಾಗನು ಪಕ್ಕಕ್ಕೆ ಕೂಡ್ಸ್ಕೊಂಡು ನಮ್ಮ ಹರಜಾತ್ರೆಗೆ ಬಂದಾಗೂ ನಾವು ಅದನ್ನು ಸ್ವಾಗತ ಮಾಡಲಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿದರೆ ನಮ್ಗೆ ಅನುಕೂಲ ಆಗ್ತಿತ್ತು.
ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಳಿ ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನಾ ಎನ್ನುವಂತಹ ಫ್ಲಾಟ್ ನಲ್ಲಿ ನಾವಿದ್ದೇವೆ. ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ. ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರ್ತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.